ಬೆಂಗಳೂರು ಐಟಿ ಸಿಟಿ ಎಂದೇ ಹೆಸರುವಾಸಿ. ಶಿಕ್ಷಣ ಕ್ಷೇತ್ರದಲ್ಲೂ ಉದ್ಯಾನ ನಗರಿ ಗಮನ ಸೆಳೆಯುತ್ತಿದೆ. ಇಲ್ಲಿನ ಶೇಷಾದ್ರಿಪುರಂ ಕಾಲೇಜು ಮೊಬೈಲ್ ಅನ್ನು ಶಿಕ್ಷಣದ ಒಂದು ಭಾಗವನ್ನಾಗಿ ಮಾಡಿಕೊಂಡಿದೆ. ಮೊಬೈಲ್ ಮೂಲಕವೇ ಇಲ್ಲಿ ಹಾಜರಿ ಜೊತೆಗೆ ಪರೀಕ್ಷೆ ನಡೆಯುತ್ತೆ. ವಿದ್ಯಾರ್ಥಿಗಳು ತಮ್ಮ ಅಂಕಗಳನ್ನ ಮೊಬೈಲ್ ಮೂಲಕವೇ ನೋಡಿಕೊಳ್ಳಬಹುದು. ಆಯಾ ಕೋರ್ಸ್ನ ಅಧ್ಯಾಪಕರು ಪಾಠಗಳಿಗೆ ಸಂಬಂಧಿಸಿದಂತೆ ಪ್ರಶ್ನೆ ಪತ್ರಿಕೆ ಸಿದ್ಧಪಡಿಸಿ ಕಂಪ್ಯೂಟರ್ ಸರ್ವರ್ಗಳಿಗೆ ಅಳವಡಿಸುತ್ತಾರೆ. ಪರೀಕ್ಷೆ ಬರೆಯುವ ವಿದ್ಯಾರ್ಥಿ ಮೊಬೈಲ್ ಆನ್ ಮಾಡಿದರೆ ಸಾಕು, ಅದರಲ್ಲಿ ಅವರ ಹೆಸರುಗಳಿಗೆ ತಕ್ಕಂತೆ ಪ್ರಶ್ನೆ ಪತ್ರಿಕೆಗಳು ಲಭ್ಯ. ಅವುಗಳಿಗೆ ಉತ್ತರ ನೀಡಿದಾಗ ಫಲಿತಾಂಶವೂ ಲಭ್ಯ. ಪೇಪರ್ ಶೀಟ್ಸು ಪೆನ್ಸು ಇದೆಲ್ಲ ತುಂಬ ಸೇವ್ ಮಾಡ್ಬೋದು. ಟ್ರೀಸ್ ಕಟ್ ಮಾಡಿದ್ರೆ ಇಟ್ಸ್ ಲೈಕ್ ಪೇಪರ್ ಇಸ್ ಟು ಮಚ್ ಯೂಸ್ಫುಲ್ ನೌ ಡೇಸ್. ಅದರಿಂದ ಇದೆಲ್ಲ ತುಂಬ ಉಪಯೋಗ ಆಗಿದೆ. ಮತ್ತು ಕೊಮ್ಮ ಟೆಸ್ಟಲ್ಲಿ ಏನಂದರೆ ನಾವು 30 ಕ್ವಶನ್ಸ್ ಕೊಟ್ಟಿರ್ತಾರೆ, ಅದರಲ್ಲಿ 30 ಮಿನಿಟ್ಸಲ್ಲಿ ವಿ ಗಾಟ್ ಟು ಆನ್ಸರ್. 3000 ವಿದ್ಯಾರ್ಥಿಗಳು ಅಭ್ಯಾಸ ನಡೆಸುತ್ತಿರುವ ಕಾಲೇಜಿನಲ್ಲಿ ಎಲ್ಲರಿಗೂ ಈ ಹೈಟೆಕ್ ತಂತ್ರಜ್ಞಾನದ ಪರಿಚಯ ಆಗಿದೆ. ಇದರಲ್ಲೇ ಒಂದು ರೀತಿಯಾದ ಶಿಕ್ಷಣ ಯಾಕೆ ಕೊಡಬಾರ್ದು? ಮಕ್ಕಳಿಗೆ ಇಷ್ಟೊಂದು ಆಸಕ್ತಿ ಇದ್ರ ಮೇಲಿದ್ರೆ ಇದರಲ್ಲಿ ನಾವು ಮಕ್ಕಳನ್ನ ಆಸಕ್ತಿಯನ್ನ ಶಿಕ್ಷಣದ ಕಡೆ ಗಮನಿಸಬಹುದು ಅಂತೇಳಿ ಇದೊಂದು ರೀತಿ ತಿರುವು ನಾನು ಯೋಜನೆ ಹಾಕಿ ಕಾಲೇಜಿನಲ್ಲಿ ಮೊಬೈಲ್ ನಿಷೇಧಿಸಿ ಎನ್ನುವವರಿಗೆ ಈ ಕಾಲೇಜು ಮಾದರಿಯಾಗಿದೆ. ಅಲ್ಲದೆ ದೇಶದಲ್ಲೇ ಮೊಬೈಲ್ ಅನ್ನ ಶೈಕ್ಷಣಿಕವಾಗಿ ಬಳಸಿಕೊಂಡ ಕೀರ್ತಿಗೆ ಸಾಫ್ಟ್ವೇರ್ ಹಬ್ ಬೆಂಗಳೂರು ಪಾತ್ರವಾಗಿದೆ. ಬಸವರಾಜ್ ಹೊಂಗಲ್, ETV ನ್ಯೂಸ್, ಬೆಂಗಳೂರು.